ನೋಡಿ, ಬೆಂಗಳೂರಲ್ಲಿ 2 ಕೋಟಿ ಜನ ಇದ್ದಾರೆ. ಪ್ರತಿಯೊಂದು ವಾರ್ಡ್ಗೂ 15 ಜನ ಕೆಲಸ ಮಾಡಿದ್ರು ಅದು ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಎಷ್ಟೋ ಜನ ಕೆಲಸಕ್ಕೆ ಹೋಗ್ತಾರೆ. ಬೆಳಗ್ಗೆ ಬೇಗ 7 ಗಂಟೆ ಬೀಗ ಹಾಕಿದ್ರೆ ರಾತ್ರಿ 7 ಗಂಟೆಗೆ ತೆಗೆಯೋದು. ಔಟ್ ಆಫ್ ಸ್ಟೇಷನ್ ಹೋಗಿರ್ತಾರೆ, ಹಾಸ್ಪಿಟಲ್ ಡ್ಯೂಟಿ ಇರುತ್ತೆ. ಹೇಗೆ ಕವರ್ ಮಾಡ್ತಾರೆ ಅಥವಾ ಬೇರೆ ನಾಟಕಾನ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಎಷ್ಟು ಜನ ಉತ್ತರ ಕೊಟ್ಟಿದ್ದಾರೆ, ಎಷ್ಟು ಜನ ಉತ್ತರ ಕೊಟ್ಟಿಲ್ಲ ಅಂತ. ನಾನು ಈ ಜಾತಿ ಸಮೀಕ್ಷೆ ಬಗ್ಗೆ ಸೋಷೋ ಎಕನಾಮಿಕ್ ಅಂತ ಏನು ಹೆಸರಿಟ್ಟಿದ್ದಾರೆ ಅದ್ರ ಬಗ್ಗೆ ನಮ್ಮದು ತುಂಬ ಭಿನ್ನಾಭಿಪ್ರಾಯ, ಅದ್ರ ನಮಗೆ ಧಿಕ್ಕಾರ ಇದೆ. ಇದು ಕೇವಲ ಒಂದು ನಾಟಕ ಅಂತಿದೆ. ಸೊ ಅದ್ರ ಬಗ್ಗೆ ನಮಗೆ ಹೆಚ್ಚು ಒಲವೇ ಇಲ್ಲ. ಇದು ಕೇವಲ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಒಂದು ಇಬ್ಬಾಗ ಮಾಡಲಿಕ್ಕೆ, ಲಿಂಗಾಯತನ ವೀರಶೈವ ಅಂತ ಮುರಿಲಿಕ್ಕೆ, ಕುರುಬರನ್ನು ಈ ಕಡೆ ಹಾಕಬೇಕು, SC ST ಈ ಕಡೆ ಹಾಕಬೇಕು, ಬೌದ್ಧರನ್ನು SC ST ಗೆ ಹಾಕಬೇಕು, ಬೌದ್ಧ ಧರ್ಮದ SC ST ಅವರು ಬೌದ್ಧ ಧರ್ಮವನ್ನು ತೊಗೊಂಡಿದ್ರೆ ಈ ಕಡೆ ಹಾಕಬೇಕು, ಏನೆಲ್ಲ ಕನ್ಫ್ಯೂಷನ್ಗಳನ್ನು ಮಾಡಿ ನಿಜವಾಗೂ ಬೇಕಾಗಿರ್ತಕ್ಕಂಥ ರಿಸರ್ವೇಷನನ್ನು ಯಾರು ಬೇರೆಯವ್ರು ತೊಗೊತಾ ಇದ್ದಾರೆ ಅನ್ನುವ ನಮ್ಮ ಒಂದು ಅಭಿಪ್ರಾಯ. ರಿಸರ್ವೇಷನ್ ಬೇಕಾಗಿರ್ತಕ್ಕಂಥದ್ದು ಯಾವುದು ತಳಮಟ್ಟದಲ್ಲಿ ತಳಹಡಿಯಲ್ಲಿ ಇರ್ತಕ್ಕಂಥ ಬುಡಕಟ್ಟ ಜನಾಂಗದವ್ರಿಗೆ ರಿಸರ್ವೇಷನು ಸರ್ಕಾರ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ, ಅದನ್ನು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಪರಿಕಲ್ಪನೆ. ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ.